ಈ ವಿಡಿಯೋದಲ್ಲಿ ಹಬ್ಬಗಳಿಗೆ ವಿಶೇಷ ಸಂದರ್ಭಕ್ಕೆ ಸಿಹಿ ತಿನ್ನಲಿಕ್ಕೆ ಮನಸ್ಸಾದಾಗ ಮಾಡಿಕೊಳ್ಳುವಂತಹ 4 ಬಗೆಯ ಸಿಹಿ ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವೀಟ್ ಶಾಪ್ಗಳಿಂದ ಕಾಸ್ಟ್ಲಿ ಸ್ವೀಟ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಕಡಿಮೆ ಸಾಮಗ್ರಿಗಳಿಂದ ಸಿಹಿ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಈ 4 ಬಗೆಯ ಸಿಹಿ ತಿಂಡಿಯನ್ನು ಹೇಗೆ ಮಾಡೋದು, ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಚಾಕ್ಲೇಟ್ ಇಲ್ಲದೆ ಮಾಡುವ ಈ ಚಾಕ್ಲೇಟ್ ಸ್ವೀಟ್ಗೆ ಕೇವಲ 5 ನಿಮಿಷ ಸಾಕು. ಸಕ್ಕರೆ ಬೇಡ, ಬೆಲ್ಲ ಬೇಡ, ಗ್ಯಾಸ್ ಹಚ್ಚಬೇಕಾಗಿಲ್ಲ, ಒಲೆ ಹಚ್ಚೋದು ಬೇಡ. ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಮಾಡುವ ಈ ಸ್ವೀಟ್ಗೆ 3 ಸಾಮಗ್ರಿಗಳಿದ್ದರೆ ಸಾಕಾಗತ್ತೆ. ಈ ಸ್ವೀಟ್ ಮಾಡೋದಕ್ಕೆ ನಾನು 2 ಪ್ಯಾಕೆಟ್ ಬಿಸ್ಕಿಟನ್ನು ತೊಗೊಳ್ತಾ ಇದ್ದೀನಿ. ನಾನು ಬರ್ಬನ್ ಬಿಸ್ಕಿಟನ್ನು ತೊಗೊಂಡಿರೋದು. ಇದನ್ನು ಈಗ ತೆಗೆದು ಓಪನ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಈ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಸ್ಕೆಟ್ಗಳನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿರುವಂತಹ ಈ ಬಿಸ್ಕೆಟ್ಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನಯವಾಗಿ ಫೈನ್ ಆಗಿರುವಂತಹ ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ. ಬಿಸ್ಕೆಟ್ ಪೌಡ್ರಲ್ಲಿ ಇನ್ನೂ ಸ್ವಲ್ಪ ತರ್ತರಿ ಅಥವಾ ಏನಾದರೂ ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಒಂದ್ಸಲ ಜರಡಿ ಹಿಡ್ಕೊಂಡು ನಂತರ ತಿರ್ಗಾ ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೋದು. ಆದರೆ ಆದಷ್ಟು ಫೈನ್ ಆಗಿರಬೇಕು, ನಯವಾಗಿರಬೇಕು ಪೌಡ್ರು. ಈಗ ರೆಡಿ ಮಾಡ್ಕೊಂಡಂತಹ ಬಿಸ್ಕೆಟ್ ಪೌಡ್ರಿಗೆ 1/4 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಾನು ತೊಗೊಂಡಂತಹ ಕಪ್ಪಲ್ಲಿ 1 ಕಪ್ ಬಿಸ್ಕೆಟ್ ಪೌಡ್ರ್ ಇದೆ. ಹಾಗೆ 1/4 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರು, ಹಾಗೆ 1/4 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ನ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಆದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಸಕ್ಕರೆನ ಏನು ಬಳಸ್ತಾ ಇಲ್ಲ, ಯಾಕೆಂದರೆ ಬಿಸ್ಕೆಟ್ ತುಂಬ ಸ್ವೀಟ್ ಆಗಿರೋದ್ರಿಂದ ಸಕ್ಕರೆಯನ್ನು ಹಾಕ್ಕೊಳ್ತಾ ಇಲ್ಲ. ಈಗ ನಾನು ಬೈಂಡಿಂಗ್ಗೋಸ್ಕರ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಲನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. 4 ರಿಂದ 5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ನೀರಾಗಿಬಿಡುತ್ತೆ. ಇನ್ ಕೇಸ್ ತುಂಬ ನೀರಾಗಿದ್ದರೆ ಇನ್ನೂ ಸ್ವಲ್ಪ ಹಾಲಿನ ಪುಡಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗೋ ತನಕ. ಹಾಲನ್ನು ಹಾಕ್ಕೊಳ್ಳುವಾಗಲೇ ಸ್ವಲ್ಪ ಕಮ್ಮಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೀರಾಗಲ್ಲ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಇದು ಚೆನ್ನಾಗಿ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು. ಈಗ ಇದರಲ್ಲಿ ಸ್ವಲ್ಪ ತಗೊಳ್ತಾ ಇದ್ದೀನಿ, ಸ್ವಲ್ಪ ಮಿಶ್ರಣವನ್ನು ತೊಗೊಂಡಿದ್ದನ್ನು ನಯವಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಯವಾಗಿ ಒಂದು ಉಂಡೆ ರೆಡಿ ಮಾಡಿಕೊಂಡು ಇದನ್ನು ನಾನು ಪೇಡ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಆದಷ್ಟು ನಯವಾಗಿದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ಪೇಡ ಶೇಪ್ ಕೊಟ್ಕೊಳ್ತಾ ಇದ್ದೀನಿ, ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಹಾಗೆ ಅದೇ ರೀತಿ ಉಂಡೆ ಮಾಡಿಬಿಟ್ಟು ಅದನ್ನು ಫ್ಲ್ಯಾಟ್ ಮಾಡಿಕೊಂಡು ಪೇಡ ರೀತಿ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ. ಇದೀಗ ರೆಡಿಯಾಗಿದೆ. ಎಲ್ಲವನ್ನು ಕೂಡ ಹಾಗೆ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ನಾನು ಎಲ್ಲವನ್ನ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಮೇಲ್ಗಡೆ ಗಾರ್ನಿಶಿಗೋಸ್ಕರ ನಾನು ಚಿಕ್ಕ ಗೋಡಂಬಿ ಪೀಸನ್ನು ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಡ್ರೈ ಫ್ರೂಟ್ಸನ್ನು ಇಡ್ಬೋದು. ನಾನಿಲ್ಲಿ ಗೋಡಂಬಿನ ಇಟ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ವಿಕ್ಕಾಗಿ ಕೇವಲ 5 ನಿಮಿಷದಲ್ಲಿ ಗ್ಯಾಸ್ ಬಳಸದೆ, ಸಕ್ಕರೆ ಕೂಡ ಬಳಸಿಲ್ಲ ನಾನು, ಯಾವುದೇ ಬೆಲ್ಲ ಕೂಡ ಬಳಸಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿಬಿಡುತ್ತೆ ಈ ರೀತಿಯ ಒಂದು ಸ್ವೀಟು. ಮಿಲ್ಕ್ ಪೇಡದಷ್ಟೇ ಟೇಸ್ಟ್ ಆಗಿರುತ್ತೆ, ಹಾಗೆ ಟೆಕ್ಸ್ಚರ್ ಕೂಡ ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಹಸಿ ತೆಂಗಿನಕಾಯಿಂದ ಸಿಹಿಯನ್ನು ಮಾಡ್ತಾ ಇದ್ದೀನಿ. ಕೇವಲ 3 ಸಾಮಗ್ರಿಗಳಿದ್ದರೆ ಸಾಕು. ಈ ಸ್ವೀಟನ್ನು ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು. 10 ರಿಂದ 15 ನಿಮಿಷದಲ್ಲಿ ಮಾಡುವ ಈ ಸ್ವೀಟು ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು, ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿ. ಮೊದಲಿಗೆ ನಾನೊಂದು ಕುಕ್ಕರಲ್ಲಿ ತೆಂಗಿನಕಾಯಿನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಅರ್ಧ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 3/4 ರಿಂದ 1 ಲೀಟರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ ತಗೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನೂ ಆಗಲ್ಲ, ತೆಂಗಿನಕಾಯಿ ಅಥವಾ ಕುಕ್ಕರ್ಗೆ ಏನೂ ಆಗಲ್ಲ. 3 ವಿಷಲ್ ಆಗಿದೆ. ಸ್ವಲ್ಪ ಪ್ರೆಷರ್ ಕಮ್ಮಿ ಆದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಕೆಳಗಿಟ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಹೊಡ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿನ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಇದರಿಂದ ತೆಂಗಿನಕಾಯಿ ವೈಟ್ ಪೋರ್ಷನನ್ನು ತೆಗಿತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಸುಲಭವಾಗಿ ತೆಂಗಿನಕಾಯಿ ಚಿಪ್ಪಿಂದ
ತೆಂಗಿನಕಾಯಿನ ತೆಗಿಲಿಕ್ಕಾಗತ್ತೆ, ತೆಂಗಿನಕಾಯಿ ವೈಟ್ ಪೋರ್ಷನನ್ನು. ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗೆ ತುಂಬ ಕಷ್ಟ ಆಗುತ್ತೆ ತೆಗಿಯೋದಕ್ಕೆ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ತೆಗಿಲಿಕ್ಕಾಗ್ತಾಯಿದೆ ನೋಡಿ, ಕಾಣಿಸ್ತಿರ್ಬೋದು. ಕೆಲವುದ್ರಲ್ಲೆಲ್ಲ ಬ್ರೌನ್ ಪೋರ್ಷನ್ ಇರುತ್ತೆ, ಅದನ್ನು ಈ ರೀತಿ ತೆಗೆದು ಬ್ರೌನ್ ಪೋರ್ಷನನ್ನು ತೆಗೆದು ವೈಟ್ ಪೋರ್ಷನನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಾಡೋದಕ್ಕೆ ನಾನು. ನಿಮಗೆ ಈ ಮೆಥಡನ್ನೇ ಫಾಲೋ ಮಾಡಬೇಕಂತಲೇ ಇಲ್ಲ, ಡೈರೆಕ್ಟಾಗಿಯೂ ತೆಗಿಬೋದು, ಬಟ್ ತುಂಬ ಟೈಮ್ ತೊಗೊಳುತ್ತೆ. ನಾನೀಗ ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರನ್ನು ಕ್ಲೋಸ್ ಮಾಡ್ಕೊಂಡು ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ನೀರನ್ನೇನು ಸೇರಿಸ್ಕೊಂಡಿಲ್ಲ, ಆದಷ್ಟು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ದೊಡ್ಡ ದೊಡ್ಡ ಪೀಸ್ ಇದ್ದರೆ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ, ತರ್ತರಿ ಆಗೋ ತನಕ. ಕಾಣಿಸ್ತಿರ್ಬೋದು, ಈ ರೀತಿ ಕೋಕೋನಟ್ ಪೌಡ್ರ್ ರೆಡಿ ಆಗಬೇಕು. ತೆಂಗಿನಕಾಯಿ ಪೌಡ್ರ್ ರೆಡಿಯಾಗಿದೆ. ಇದನ್ನೀಗ ನಾನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ಕಪ್ಪಲ್ಲಿ 2 ಕಪ್ಪು ತೊಗೊಳ್ತಾ ಇದ್ದೀನಿ. ಒಂದು ತೆಂಗಿನಕಾಯಲ್ಲಿ 2 ಕಪ್ಪು ತೆಂಗಿನಕಾಯಿ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಂತಹ ಕಪ್ಪಲ್ಲಿ 2 ಕಪ್ ಇದೆ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷದ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಇದರಲ್ಲಿರುವಂತಹ ತೇವಾಂಶ ಎಲ್ಲ ಕಡಿಮೆಯಾಗಿ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಉದುರುದ್ರಾಗಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ತಾ ಬರಬೇಕಾಗತ್ತೆ. ಕಾಣಿಸ್ತಿರ್ಬೋದು, ಇದೀಗ ಡ್ರೈ ಆಗ್ತಾ ಕಂಪ್ಲೀಟಾಗಿ ತೇವಾಂಶ ಎಲ್ಲ ಹೋಗಿದೆ. ಇದನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಈ ರೀತಿ ತೆಂಗಿನಕಾಯಿನ ಹುರ್ಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ಸ್ವೀಟನ್ನು ತುಂಬ ದಿನದ ತನಕ ಇಟ್ಕೊಳ್ಬೋದು, ಹಾಳಾಗಲ್ಲ. ಈಗ ಒಂದು ಬಟ್ಲಿಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡಿರೋಣ. ಇವಾಗ ನಾನು ಒಂದು ದಪ್ಪ ತಳದ ಪಾತ್ರೆಗೆ ಸುಮಾರು 1.5 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೆ, ಹಾಗಾಗಿ 1.5 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು 4 ಕಪ್ಪು ತೆಂಗಿನಕಾಯಿ ತುರಿನ ತೊಗೊಂಡಿದ್ದರೆ 3 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ಹಾಗೆ ನಾನೀಗ ಸಕ್ಕರೆಯನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿದೆ. ಇವಾಗ ಕುದಿ ಬರ್ತಾ ಇದೆ. ಸಕ್ಕರೆ ಪಾಕ ಅನ್ನೋದು ಅಂಟಂಟಾಗ್ತಾ ಇದೆ. ಅಂಟಂಟಾದರೆ ಸಾಕಾಗಲ್ಲ, ಒಂದೆಳೆ ಪಾಕ ಬರಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ನೋಡಿ, ಇವಾಗ ಒಂದೆಳೆ ಪಾಕ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದೆಳೆ ಪಾಕ ಬಂದ ನಂತರ ರೆಡಿ ಮಾಡ್ಕೊಂಡಂತಹ ತೆಂಗಿನಕಾಯಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ತೆಂಗಿನಕಾಯಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪಾಕದ ಜೊತೆ ಚೆನ್ನಾಗಿ ಬೆರಿಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಈ ಹಂತದಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಪಾತ್ರದ ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮುದ್ದೆ ಆಗ್ತಾ ಬರ್ತಾ ಇದ್ದ ಹಾಗೆ ಇದಕ್ಕೆ ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ಳಿ, ಸಾಕು. ಜಾಸ್ತಿ ಏನು ಬೇಕಾಗಿಲ್ಲ. ತುಪ್ಪ ಆಪ್ಷನಲ್ಲು, ತುಪ್ಪ ಬೇಕಂತನೂ ಏನಿಲ್ಲ. ತೆಂಗಿನಕಾಯಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ಅದೇ ಎಣ್ಣೆ ಸಾಕಾಗುತ್ತೆ. ತುಪ್ಪ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ಈ ಕನ್ಸಿಸ್ಟೆನ್ಸಿ ಬಂದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಬಟ್ಲಿಗೆ ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಹಾಕ್ಕೊಂಡ ನಂತರ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಒಂದು ನಯವಾದ ಸೌಟ್ ಅಥವಾ ತಟ್ಟೆಯ ಸಹಾಯದಿಂದ, ಚಿಕ್ಕ ಬೌಲ್ನ ಸಹಾಯದಿಂದ ಇದನ್ನು ಸೆಟ್ ಮಾಡ್ಕೊಳ್ಳಿ. ಈ ರೀತಿಯ ಸ್ಪೂನ್ ಇದ್ದರೂ ಸಾಕಾಗತ್ತೆ ಸೆಟ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಬಿಸಿ ಇರುವಾಗಲೇ ಕ್ಲೀನಾಗಿ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಕೂಡಲೇ ಸೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಮೊದಲೇ ಇದಕ್ಕೆ ಒಂದು ಬಟ್ಲಿಗೆ ತುಪ್ಪವನ್ನು ಸವರಿಟ್ಕೊಂಡಿರೋದು. ಸೆಟ್ ಮಾಡಿ ಒಂದು 5 ನಿಮಿಷದ ನಂತರ ಇದನ್ನು ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಫುಲ್ ಕಂಪ್ಲೀಟಾಗಿ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಡಿ. 5 ನಿಮಿಷದ ನಂತರ ಇದನ್ನು ಕಟ್ ಮಾಡಿಕೊಂಡು ಸೆಟ್ ಆಗೋದಕ್ಕೆ ಇಟ್ಬಿಡಿ. ಯಾವ ರೀತಿ ಶೇಪ್ ಕೂಡ ಕೊಟ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪನ್ನು ಕೊಟ್ಟಿದ್ದೀನಿ. ಶೇಪ್ ಕೊಟ್ಟು ಒಂದು 2 ಗಂಟೆ ಹೊತ್ತು ಹಾಗೆ ತಣ್ಣಗಾಗಲಿಕ್ಕೆ ಇಟ್ಬಿಡಿ. 2 ಗಂಟೆ ಹೊತ್ತಿನ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ತೆಗಿತಾ ಇದ್ದೀನಿ. 2 ಗಂಟೆ ನಂತರ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ತುಂಬ ಚೆನ್ನಾಗಿ ತೆಗಿಲಿಕ್ಕೂ ಆಗ್ತಾ ಇದೆ.
ಬಟ್ಲಿಂದ ನೋಡಿ ಕಾಣಿಸ್ತಿರ್ಬೋದು. ಕ್ಲೀನಾಗಿ ಎತ್ತಿಕ್ಕೆ ಆಗ್ತಾ ಇದೆ, ಚೆನ್ನಾಗಿ ಗಟ್ಟಿ ಕೂಡ ಆಗಿದೆ. ಈ ಸ್ವೀಟನ್ನು ನೀವು ತುಂಬ ದಿನಗಳ ತನಕ ಇಟ್ಟು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು, ಚೂರು ಕೆಡಲ್ಲ. ನೋಡಿ ಯಾವ ರೀತಿ ತೆಗಿತಾ ಇದ್ದೀನಿ ಅಂತ ಕಾಣಿಸ್ತಿರ್ಬೋದು. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನೀಗ ನಾನು ಸರ್ವ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದ್ರ ಮೇಲ್ಗಡೆ ದ್ರಾಕ್ಷಿಯನ್ನು ಇಟ್ಟು ಯಾವುದೇ ಡ್ರೈ ಫ್ರೂಟ್ಸನ್ನು ಇಡ್ಬೋದು ಮೇಲ್ಗಡೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ದ್ರಾಕ್ಷಿಯನ್ನು ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಒಂದು ಪೀಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ಸಾಫ್ಟಾಗಿದೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ತುಂಬ ತೆಂಗಿನಕಾಯಿ ಉಳಿದಿದ್ರೆ ಅಥವಾ ಹಬ್ಬಕ್ಕೆ ವಿಶೇಷವಾಗಿ ಏನಾದರೂ ಸ್ವೀಟ್ ಮಾಡ್ಕೊಳ್ಬೇಕಂತಿದ್ರೆ ಈ ರೀತಿ ಒಂದು ಸ್ವೀಟನ್ನು ಮಾಡಿ ನೋಡಿ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ತುಂಬ ದಿನಗಳ ತನಕ ಇಟ್ಟು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋದಲ್ಲಿ ನಾನು ಒಂದು ರಸಭರಿತವಾದ ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟು ಜ್ಯೂಸಿಯಾಗಿನೂ ಇರುತ್ತೆ, ಹಾಗೆ ಕ್ರಿಸ್ಪಿಯಾಗಿನೂ ಇರುತ್ತೆ. ಒಂದು ತಿಂಗಳಿಟ್ಟರೂ ಹಾಳಾಗಲ್ಲ. ಬೇಕರಿಗಳಲ್ಲಿ ಸಿಗುವಂತಹ ಕಾಜಾವನ್ನು ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆಗೆ ಸುಮಾರು 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಗಿಂತಲೂ ಜಾಸ್ತಿ, ಹಾಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಸೇರಿಸ್ಕೊಂಡು ಸಕ್ಕರೆಯನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕುದಿಬೇಕು. ನೋಡಿ ಈ ರೀತಿ ಸಕ್ಕರೆ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನಾನು ಇದಕ್ಕೆ 2 ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ, ಸಿಪ್ಪೆಗೂಡ. ಹಾಗೆ ಇದಕ್ಕೆ ನಾನು ಒಂದು 4ರಿಂದ 5 ಡ್ರಾಪ್ಸ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಪಾಕ ಅನ್ನೋದು ಮರಳಾಗಲ್ಲ, ಕ್ರಿಸ್ಟಲೈಸ್ ಥರ ಆಗಲ್ಲ. ಹಾಗೆ ಇದಕ್ಕೆ ನಾನು ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ, ಚಿಟಿಗೆ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಅಥವಾ ಕೇಸರಿ ದಳಗಳನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ ಈಗ ಸಕ್ಕರೆ ಪಾಕ ಅನ್ನೋದು ರೆಡಿ ಆಗ್ತಾ ಬಂತು. ಒಂದೆಳೆ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಅಂಟಂಟು ಬಂದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಅಂಟಂಟು ಬಂದಿದೆ. ಈಗ ಜೇನುತುಪ್ಪ ಥರ ಆಗಿದೆ, ಸ್ವಲ್ಪ ಶೈನಿಂಗ್ ಬಂದಿದೆ. ಜಾಮೂನ್ಗೆಲ್ಲ ನೀವು ಯಾವ ರೀತಿ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತೀರಾ ಆ ರೀತಿ ಇದ್ದರೆ ಸಾಕಾಗುತ್ತೆ. ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ಬೆಚ್ಚಗಿರಬೇಕಾಗತ್ತೆ ಇದು. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಹಾಗೆ ಚಿಟಿಗೆ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ ರುಚಿ ಇನ್ನೂ ಹೆಚ್ಚಾಗುತ್ತೆ. ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯ್ತಿರುವಂತಹ ತುಪ್ಪ, ಬಿಸಿ ತುಪ್ಪ, ಸುಮಾರು 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಸ್ಪೂನಿನ ಸಹಾಯದಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಅನ್ನೋದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಹಿಟ್ಟಿಗೆಲ್ಲ ಚೆನ್ನಾಗಿ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ತೊಗೊಂಡು ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು, ಪ್ರೆಸ್ ಮಾಡಿದ್ರೆ ಒಡೆದು ಹೋಗಬೇಕು. ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸುಮಾರು 2 ಅಥವಾ 3 ನಿಮಿಷದ ತನಕ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವೀಟು. ಚೆನ್ನಾಗಿ ನಾದ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡಿ. 10 ನಿಮಿಷ ಆಗಿದೆ, ಈಗ ಚೆನ್ನಾಗಿ ರೆಸ್ಟ್ ಆಗಿದೆ ಇದಕ್ಕೆ. ಇವಾಗ ನಾನು ಇದನ್ನು ತಗೊಂಡು ಒಂದು ಚಪಾತಿ ಮಣೆ ಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ಒಂದ್ಸಲ ರೋಲ್ ಮಾಡ್ಕೊಳ್ಳಿ. ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈಕ್ವಲ್ ಆಗಿ ಎಲ್ಲದೂ ಸೇಮ್ ಆಗಿರಬೇಕು, ಸೇಮ್ ಸೈಜಲ್ಲಿ ಇರಬೇಕು. ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಉಂಡೆನ ತಗೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ನೀವು ಯಾವ ರೀತಿ ಲಟ್ಟಿಸ್ಕೊಳ್ತೀರಾ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ಳಿ, ಅಂಟ್ಕೊಳ್ತಿಲ್ಲ ಅಂದರೆ. ಎಲ್ಲದೂ ಈಕ್ವಲ್ ಆಗಿರಬೇಕು, ಎಲ್ಲದೂ ಈಕ್ವಲ್ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಎಲ್ಲವನ್ನು ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾನು.
ಆದಷ್ಟು ಎಲ್ಲವನ್ನು ಈಕ್ವಲ್ ಆಗಿ ರೌಂಡಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಈಗ ಒಂದೊಂದಾಗಿ ಲಟ್ಟಿಸ್ಕೊಂಡಿರೋಂಥದ್ದನ್ನು ಇಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಾನು ಇದರ ಮೇಲ್ಗಡೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ಗಿಂತಲೂ ಕಡಿಮೆ ಎಣ್ಣೆನ ಸವರ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೈದಾ ಹಿಟ್ಟನ್ನೇ ಡಸ್ಟ್ ಮಾಡ್ಕೊಂಡಿರೋದು. ಹಾಗೆ ಇನ್ನೊಂದು ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಇದೇ ರೀತಿ ಒಂದರ ಮೇಲೆ ಒಂದುಗಡೆ ಇಟ್ಕೊಳ್ತಾ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ ನಂತರ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ತೀನಿ. ನಾನು 7 ಲಟ್ಟಿಸ್ಕೊಂಡಿರೋದ್ರಿಂದ 7ಅನ್ನು ಒಂದರ ಮೇಲ್ಗಡೆ ಒಂದು ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರೆ 2 ಸೆಟ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳಿ. ಎಲ್ಲವನ್ನು ಇದೇ ರೀತಿ ಒಂದರ ಮೇಲೆ ಒಂದು ಇಟ್ಕೊಂಡು ನೋಡಿ ಮೇಲ್ಗಡೆ ಎಣ್ಣೆ ಹಾಗೆ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಟ್ಟಿಸ್ಕೊಂಡಿರೋಂತಹ 7ಅನ್ನು ಒಂದು ಮೇಲ್ಗಡೆ ಒಂದು ಇಟ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡೆ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲವನ್ನ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು ನೋಡಿ, ಈ ರೀತಿ ನೀಟಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಬೇಕು. ಎಲ್ಲವನ್ನ ಕಟ್ ಮಾಡಿಬಿಟ್ಟು ಈಗ ಒಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ. ಈಗ ಒಂದನ್ನು ನಾನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ನಂತರ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಉದ್ದನೆಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲೇಯರ್ ಆಗಿ ಬರುತ್ತೆ ಒಳಗಡೆ. ಕೈಯಲ್ಲಿ ಒಂದ್ಸಲ ಪ್ರೆಸ್ ಮಾಡಿಕೊಂಡು ನಂತರ ಲಟ್ಟಣಿಗೆಯಿಂದ ಈ ರೀತಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡು ಒಂದೊಂದಾಗಿ ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಲಟ್ಟಿಸ್ಕೊಳ್ಳುವಾಗ ಎಣ್ಣೆ ಕೂಡ ಕಾಯ್ತಾ ಬಂದಿದೆ ನೋಡಿ. ಒಂದು ಚಿಕ್ಕ ಪೀಸನ್ನು ಹಾಕಿ ನೋಡ್ತಾ ಇದ್ದೀನಿ. ಈ ರೀತಿ ಗುಳ್ಳೆ ಗುಳ್ಳೆ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಸಾಕಾಗತ್ತೆ. ತುಂಬ ಎಣ್ಣೆ ಕಾಯಬೇಕಂತಲೂ ಏನಿಲ್ಲ. ಲೋ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರೋದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತಿನ ನಂತರ ಅದಾಗಿ ಇದು ಮೇಲ್ಗಡೆ ಬರುತ್ತೆ. ಇದು ಬರೋ ತನಕ ವೆಯ್ಟ್ ಮಾಡಿ ನಂತರ ಸೌಟಿನ ಸಹಾಯದಿಂದ ಉಲ್ಟ ಪಲ್ಟ ಹಾಕ್ಕೊಳ್ತಾ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ. ಈಗ ಅದಾಗಿ ಮೇಲ್ಗಡೆ ಬಂದಿದೆ. ನಾನೀಗ ಒಂದೊಂದಾಗಿ ಉಲ್ಟ ಪಲ್ಟ ಹಾಕ್ಕೊಳ್ತಾ 2 ಕಡೆ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಕಲರ್ ಬರಬೇಕು. ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಕಾಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಳಿ. ಆವಾಗ ಕೂಡಲೇ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಮೊದಲಿಗೆ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೊಳ್ಬೇಕಾಗತ್ತೆ ಎಣ್ಣೆಯನ್ನು ನೋಡಿ. ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಮೈದಾ ಹಿಟ್ಟನ್ನು ಬಳಸಿರೋದ್ರಿಂದ ಸ್ವಲ್ಪ ಹೊತ್ತು ಸಮಯ ತಗೊಳುತ್ತೆ ಕಲರ್ ಚೇಂಜ್ ಆಗೋದಕ್ಕೆ ನೋಡಿ. ಈಗ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇಷ್ಟು ಕಲರ್ ಬಂದರೆ ಸಾಕು. ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ನಾನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಇರುವಾಗಲೇ ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಶುಗರ್ ಸಿರಪ್ಗೆ ಹಾಕ್ಕೊಳ್ಬೇಕಾಗತ್ತೆ. ಶುಗರ್ ಸಿರಪ್ಪು ತಣ್ಣಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬ ತಣ್ಣಗಿದ್ರೆ ಮಾತ್ರ, ಲೈಟಾಗಿ ಬಿಸಿದ್ರೂ ಸಾಕು. ಈಗ ನಾನು ಇದನ್ನು ಶುಗರ್ ಸಿರಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಶುಗರ್ ಸಿರಪ್ಪಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. 40 ರಿಂದ 50 ಸೆಕೆಂಡ್ ಇರೋ ತನಕ ಇದ್ದರೆ ಸಾಕು. 2 ಕಡೆ ಚೆನ್ನಾಗಿ ಶುಗರ್ ಸಿರಪ್ಪಲ್ಲಿ ನೆನಿಬೇಕು. ತುಂಬ ಹೊತ್ತು ಇಟ್ಬಿಟ್ರೆ ತುಂಬ ಸಾಫ್ಟಾಗಿ ಬಿಡುತ್ತೆ, ಕ್ರಿಸ್ಪಿನೆಸ್ ಇರಲ್ಲ. ಹಾಗಾಗಿ ನಾನು ಒಂದು 50 ಸೆಕೆಂಡ್ಗಳ ತನಕ ಶುಗರ್ ಸಿರಪ್ಪಲ್ಲಿ ಇಟ್ಟು ನಂತರ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಈಗ ನಾನು ತೆಗೆದೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋದನ್ನು ಹಾಗೆ ಎಲ್ಲವನ್ನು ಕೂಡ ಇದೇ ರೀತಿ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿರ್ತೀನಿ. ತುಂಬ ಹೊತ್ತು ಶುಗರ್ ಸಿರಪ್ಪಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ, ತುಂಬ ಸಾಫ್ಟ್ ಆಗಿಬಿಡುತ್ತೆ. 2 ಕಡೆ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ನೋಡಿ. ಈಗ ಇದು ಡಿಪ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದೀಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿರುತ್ತೆ. ತುಂಬ ದಿನಗಳಿಟ್ಟು ಇದು ಹಾಳಾಗಲ್ಲ. ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿದೆ ನಿಮಗೂ ಕೂಡ. ಜ್ಯೂಸಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲೇಯರ್ ಆಗಿ ಬಂದಿದೆ. ಹಾಗೆ
ತುಂಬ ಜ್ಯೂಸಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿಯೂ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರುವ ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದರ ವಿಶೇಷತೆ ಏನೆಂದರೆ ಗ್ಯಾಸ್ ಹಚ್ಚಬೇಕಾಗಿಲ್ಲ, ಒಲೆ ಉಪಯೋಗಿಸಬೇಕಾಗಿಯೂ ಇಲ್ಲ. ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡುವ ಈ ಸ್ವೀಟ್ಗೆ ಕೇವಲ 5 ನಿಮಿಷ ಇದ್ದರೆ ಸಾಕಾಗುತ್ತೆ. ಮನೇಲಿರುವ ಕೆಲವೇ ಸಾಮಗ್ರಿಗಳಿದ್ದರೆ ಈ ಸ್ವೀಟನ್ನು ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 10ರಿಂದ 15 ಬಾದಾಮನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ತರ್ತರಿಯಾಗಿರಬೇಕಾಗತ್ತೆ ಬಾದಾಮ್ ಪೌಡ್ರು. ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರುವಂತಹ ಬಾದಾಮ್ ಪೌಡ್ರನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ತರ್ತರಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ಸುಮಾರು 3/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 5 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಫೈನಾಗಿ ಪೌಡ್ರ್ ಆಗಿರಬೇಕಾಗತ್ತೆ. ತರ್ತರಿ ಇದ್ದರೆ ಒಂದ್ಸಲ ಜರಡಿ ಹಿಡ್ಕೊಂಡು ನಂತರ ತಿರ್ಗಾ ಪೌಡ್ರ್ ಮಾಡ್ಕೊಳ್ಳಿ. ಆದರೆ ತುಂಬ ಫೈನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ರೆಡಿ ಮಾಡ್ಕೊಂಡಿರೋಂತಹ ಸಕ್ಕರೆ ಪೌಡ್ರನ್ನು ಮೊದಲಿಗೆ ರೆಡಿ ಮಾಡ್ಕೊಂಡಿರೋ ಬಾದಾಮ್ ಪೌಡರ್ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾನು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಈಗ ನಾನು ಬ್ರೆಡ್ಡನ್ನು ತಗೊಳ್ತಾ ಇದ್ದೀನಿ. ಸುಮಾರು 10 ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. 10 ಸ್ಲೈಸ್ ತೊಗೊಂಡಿದ್ದೀನಿ ಬ್ರೆಡ್. ಇದರದ್ದು ಬ್ರೌನ್ ಪೋರ್ಷನನ್ನು ತೆಗಿತಾ ಇದ್ದೀನಿ. ವೈಟ್ ಪೋರ್ಷನನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇರೋದು ನನ್ನ ಸ್ವೀಟ್ ರೆಸಿಪಿಯಲ್ಲಿ. ಈಗ ಈ ರೀತಿ ಬ್ರೌನ್ ಪೋರ್ಷನನ್ನು ಕಟ್ ಮಾಡಿಕೊಂಡು ವೈಟ್ ಪೋರ್ಷನನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಬ್ರೌನ್ ಪೋರ್ಷನನ್ನು ಹಾಕ್ಕೊಳ್ಬೋದು, ಹಾಕಿದರೆ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನನಗೆ ವೈಟ್ ಕಲರೇ ಬೇಕಾಗಿರೋದ್ರಿಂದ ವೈಟ್ ಪೋರ್ಷನನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. 10 ಬ್ರೆಡ್ಡನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬ್ರೌನ್ ಪೋರ್ಷನನ್ನು ತೆಗೆದು ಇದನ್ನೀಗ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. 10 ಬ್ರೆಡ್ಡನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಬ್ರೆಡ್ನ ಪೌಡ್ರನ್ನು ರೆಡಿ ಮಾಡ್ಕೊಂಡಿದ್ದೀನಿ, ನೋಡಿ ಕಾಣಿಸ್ತಿರ್ಬೋದು. ಇದನ್ನು ಈಗ ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ಪೌಡ್ರ್ ಹಾಗೆ ಬಾದಾಮ್ ಪೌಡ್ರ್ ಜೊತೆ ಹಾಕ್ಕೊಳ್ತಾ ಇದ್ದೀನಿ. 3 ಹಾಕ್ಕೊಂಡಾಗಿದೆ. ಇನ್ನು ಇದಕ್ಕೆ ನಾನು 3/4 ಕಪ್ ಆಗೋಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3/4 ಕಪ್ ಆಗೋಷ್ಟು ಕೊಕೊನಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ನ ರುಚಿ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿರೋದು, ಹಾಲಿನ ಪುಡಿ ಹಾಗೆ ಕೊಕೊನಟ್ ಪೌಡ್ರನ್ನು. ನೋಡಿ ಈಗ ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀವು ಕೈಯಿಂದ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬಾದಾಮ್ ಪೌಡ್ರು, ಸಕ್ಕರೆ ಪೌಡ್ರು, ಬ್ರೆಡ್ ಪೌಡ್ರು, ಹಾಲಿನ ಪೌಡ್ರು ಹಾಗೆ ಕೊಕೊನಟ್ ಪೌಡ್ರು ಇವಿಷ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೀಗ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಮ್ಮಿ ಅನಿಸಿದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೋದು. ತುಂಬ ಹಾಲನ್ನು ಹಾಕ್ಕೊಳ್ಬೇಡಿ, ತುಂಬ ನೀರಾಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಬೈಂಡ್ ಆಗಬೇಕು, ಎಲ್ಲದು ಒಂದು ಮಿಕ್ಸ್ ಮಾಡಿಕೊಂಡು ಈ ರೀತಿ ಆಗೋ ತನಕ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರಾಗೋ ತನಕ ಹಾಲನ್ನು ಹಾಕ್ಕೊಳ್ಬೇಡಿ. ನೋಡಿ ಈ ರೀತಿ ಒಂದು ಮುದ್ದೆ ಆಗಬೇಕು. ಆ ರೀತಿ ಚೆನ್ನಾಗಿ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈ ರೀತಿ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಒಂದು ಬಟ್ಲನ್ನು ತೊಗೊಳ್ಬೋದು ಅಥವಾ ಸ್ವೀಟ್ ಟ್ರೇ ಇದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ನಾನು ಬಟರ್ ಪೇಪರನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಸ್ವೀಟು ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡು ಸವರಿಟ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರುವಂತಹ ಸ್ವೀಟ್ನ ಈ ಮಿಶ್ರಣವನ್ನು ಹಾಕ್ಬಿಟ್ಟು ಕೈಯಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕ್ಲೀನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ. ನಂತರ ಇದನ್ನು ಮೇಲ್ಗಡೆ ಇರುವಂಥ ಪೋರ್ಷನನ್ನು ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಮೇಲ್ಗಡೆ ತುಪ್ಪ ಸವರ್ಕೊಂಡಿದ್ದೀನಿ. ಆ ಸ್ಪೂನ್ನ ಮೇಲ್ಗಡೆ ಈ ರೀತಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಯವಾಗಿ ಮೇಲ್ಗಡೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಇದೀಗ ಸೆಟ್ ಆಗಿದೆ. ಸ್ಪೂನಿನ ಸಹಾಯದಿಂದ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕೂಡಲೇ ಕಟ್ ಮಾಡಲಿಕ್ಕೆ ಹೋಗಲ್ಲ. ಇದನ್ನೊಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೆಟ್ ಆಗೋದಕ್ಕೆ ಇಡ್ತಿದ್ದೀನಿ. ಫ್ರಿಜ್ ಇಲ್ಲ ಅಂದರೆ ನೀವು ಹೊರಗಡೆ ಕೂಡ ಸೆಟ್ ಮಾಡೋದಕ್ಕೆ ಇಟ್ಕೊಳ್ಬೋದು. ಒಂದು ಅರ್ಧ ಗಂಟೆ ತನಕ ನಾನು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನೀಗ ನಾನು ಓಪನ್ ಮಾಡಿಬಿಟ್ಟು ಸೈಡಲ್ಲೆಲ್ಲ ಓಪನ್ ಮಾಡಿಬಿಟ್ಟು ಇದನ್ನೀಗ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಪ್ಲೇಟ್ಗೆ ಉಲ್ಟಾ ಹಾಕಿಬಿಟ್ಟು ತೆಗಿತಾ ಇದ್ದೀನಿ. ಮೇಲ್ಗಡೆ ಇರುವಂಥ ಬಟರ್ ಪೇಪರನ್ನು ಕೂಡ ತೆಗೆದಿದ್ದೀನಿ. ಇದನ್ನೀಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಸ್ಕ್ವೇರ್ ಆಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ಸ್ವೀಟನ್ನು. ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಗಾರ್ನಿಷಿಗೋಸ್ಕರ ಬಾದಾಮ್, ಡ್ರೈ ಫ್ರೂಟ್ಸ್ ಯಾವುದು ಬೇಕಾದರೂ ಇಟ್ಕೊಳ್ಬೋದು.
ದ್ರಾಕ್ಷಿ ಇಟ್ಕೊಳ್ಬೋದು, ಗೋಡಂಬಿ ಇಟ್ಕೊಳ್ಬೋದು ಅಥವಾ ಪಿಸ್ತಾ ಏನು ಬೇಕಾದರೂ ಇಟ್ಕೊಂಡು ಇದನ್ನು ಗಾರ್ನಿಷ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು. ಒಂದ್ಸಲ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದನ್ನು ನಾನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಕಾಣಿಸ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಇವತ್ತಿನ ಈ 4 ಸ್ವೀಟ್ ರೆಸಿಪಿಗಳು ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಧನ್ಯವಾದಗಳು.